ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸಿಂಪಲ್ಲಾಗಿ ಎಲೆಕೋಸಿನ ಪಲ್ಯ ಟೇಸ್ಟಿ ಆ್ಯಂಡ್ ಆರೋಗ್ಯಕರವಾಗಿ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಸಿಂಪಲ್ ಏನಿಲ್ಲ, ಒಂದು ಮೂರೇ ಐಟಮ್ಸ್ ಅಷ್ಟೇನೆ. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು. ಸೊ ಬನ್ನಿ ಬೇಗ ಬೇಗ ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ ಬಾಣಲೆಗೆ ಆಲ್ರೆಡಿ ಎಲೆಕೋಸನ್ನು ಕಟ್ ಮಾಡಿ ತೊಳೆದು ನಾನು ಸೋರಾಕಿ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಇಲ್ಲಿ ಮಾಮೂಲಿ ಅಡುಗೆ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ. ಈಗ ಯೂಶ್ವಲಿ ಎಲ್ಲರೂ ಹೆಲ್ತ್ ಇದರಿಂದ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಯಾವಾಗಲೂ ನಾನು ಅಡುಗೆ ಎಣ್ಣೆ ಅಂತ ಮೆನ್ಷನ್ ಮಾಡ್ತಾ ಇರ್ತೀನಿ ಅಷ್ಟೇನೆ. ನೀವು ರೆಗ್ಯುಲರ್ ಯಾವ ಆಯಿಲ್ ಯೂಸ್ ಮಾಡಿರ್ತೀರೋ ಅದು ಮಾಮೂಲಿ ಹೇಗೆ ಒಗ್ಗರಣೆ ಹಾಕೋತಿರೋ ಹಾಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸಿಡ್ದಾಗಿದ್ದ ತಕ್ಷಣ ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ತೊಳೆದು ಸೋರಾಕಿ ಇಟ್ಕೊಂಡಿದ್ದಂತಹ ಎಲೆಕೋಸನ್ನು ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರು, ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಇದು ಏನೂ ಬೇಡ. ರುಬ್ಬೋದು ಕುಟ್ಟೋದು ಏನೂ ಬೇಕಾಗಿಲ್ಲ. ಸೊ ಹಸಿಮೆಣ್ಸಿನ್ಕಾಯಿ ಪುಡಿ ರುಚಿ ಹೊಂದಿದ್ರೆ ಸಾಕು, ಈಸಿಯಾಗಿ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಒಂದೇನಂತಂದರೆ ಎಲೆಕೋಸು ಕಟ್ ಮಾಡೋದು ಅಷ್ಟೇನೆ. ಎಲೆಕೋಸು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ, ಅಂದರೆ ಇದು 70% ಅಷ್ಟು ಬಾಯ್ಲ್ ಆಗಬೇಕು. ಇದಾದಮೇಲೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಡ್ರಾಪ್ ಕೂಡ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಎಲೆಕೋಸಿನಲ್ಲೇ ಒಗ್ಗರಣೆಗೆ ಹಾಕಿದ ತಕ್ಷಣ ಅದು ಆಟೋಮೆಟಿಕಲಿ ನೀರು ಬಿಡೋದಕ್ಕೆ ಶುರು ಆಗುತ್ತೆ. ಇಲ್ಲಿ ಇದು ಆಗ್ತಾ ಬರೋವಾಗ ಅದರಲ್ಲಿರೋ ಜ್ಯೂಸಿ ಅಂದರೆ ನೀರಿನ ಅಂಶ ಎಲ್ಲ ಬಿಡ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇದೇ ನೀರೇ ಸಾಕಾಗುತ್ತೆ. ಸೊ ನಿಮಗೆ ತುಂಬಾ ಇನ್ನೂ ಸ್ವಲ್ಪ ಫ್ರೈ ಆಗಿರೋ ಅಷ್ಟು ಟೇಸ್ಟ್ ಬೇಕು ಅಂತಂದರೆ ತುಂಬ ಫ್ರೈ ಆಗೋವರೆಗೂ ಮಾಡ್ಕೊಳ್ಬೋದು. ಇಲ್ಲಿ ನಾನೇನಿಲ್ಲ, ನಾರ್ಮಲ್ಲಾಗಿ ಸಾಫ್ಟಾಗೆ ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಪಲ್ಯ ರೆಡಿ ಆಯಿತು. ಇದು ಸ್ವಲ್ಪ ಸೆಟ್ ಆಗೋದಕ್ಕೆ ಅಂದರೆ ಒಂದು 10 ನಿಮಿಷ ಟೈಮ್ ತೊಗೊಂಡ್ರೆ ಉಪ್ಪೆಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ, ಉಪ್ಪು ಖಾರ ಅಂತ ಅಂದ್ಬಿಟ್ಟು. ಸೊ ಯಾರಿಗೆಲ್ಲ ಇದಿಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.